ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಭಕ್ತಿ ಮಾರ್ಗದಲ್ಲಿ ಜನ ಮೋಕ್ಷ ಮತ್ತು ಮುಕ್ತಿ ಇವೆರಡನ್ನು ಒಂದೇ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಮೋಕ್ಷ ಮತ್ತು ಮುಕ್ತಿ ಇವೆರಡೂ ಪದಗಳ ಅರ್ಥ ಬೇರೆ ಬೇರೆ. ಇದನ್ನು ನಾವು ಬೇಹದ್ ಜ್ಞಾನದ ಮುಖಾಂತರ ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಮೋಕ್ಷ ಪಡೆಯಲಿಕ್ಕೆ ಬಹಳಷ್ಟು ತಪಸ್ಸು ಮಾಡಬೇಕು, ಬಹಳ ಪುರುಷಾರ್ಥ ಮಾಡಬೇಕು. ಇದು ಒಂದು ಜನ್ಮದಲ್ಲಿ ಸಾಧ್ಯವಿಲ್ಲ. ಅನೇಕ ಜನ್ಮಗಳಿಂದ ತಪಸ್ಸನ್ನು ಮಾಡುತ್ತಾ ಬಂದಾಗ ಯಾವುದೋ ಒಂದು ಜನ್ಮದಲ್ಲಿ ಅದು ಫಲಿಸುತ್ತದೆ, ಮೋಕ್ಷ ಸಿಗುತ್ತದೆ. ಅಂದರೆ ಅನೇಕ ಜನ್ಮಗಳಿಂದ ಮಾಡಿಕೊಂಡು ಬಂದಂತಹ ಪ್ರಯತ್ನದ ಫಲ ಒಂದು ಜನ್ಮದಲ್ಲಿ ಯಶಸ್ಸನ್ನು ಕೊಡುತ್ತದೆ. ಒಂದೇ ಜನ್ಮದಲ್ಲಿ ಇದನ್ನು ಸಾಧಿಸುವುದು ಬಹಳ ಕಷ್ಟ. ಅಂದರೆ ಕೊನೆಗೆ ಯಾವುದೋ ಒಂದು ಜನ್ಮದಲ್ಲಿ ಆತ್ಮ ಬ್ರಹ್ಮನಲ್ಲಿ ಲೀನವಾಗಿ ಬಿಡುತ್ತದೆ. ಹಾಗಾದರೆ ಈ ಬ್ರಹ್ಮಲೀನ ಆಗುವುದು ಅಂದರೆ ಏನು? ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಬ್ರಹ್ಮ ಅಂದರೆ ಒಂದು ಬ್ರಹ್ಮಾಂಡದ ನಿರಾಕಾರ ಜ್ಯೋತಿ ಸ್ವರೂಪನಾದಂತಹ ಶಿವ. ಹೇಗೆ ನಮ್ಮ ಸೂರ್ಯ ಅಗ್ನಿತತ್ವದಿಂದ ಕೂಡಿದಂತಹ ಒಂದು ದೊಡ್ಡ ಗೋಳವಾಗಿದ್ದಾನೆಯೋ ಹಾಗೆಯೇ ಈ ಜ್ಯೋತಿ ಸ್ವರೂಪ ನಿರಾಕಾರ ಶಿವ ಪರಮ ಪ್ರಕಾಶ ತತ್ವದ ಗೋಳವಾಗಿದ್ದಾನೆ. ಅಂದರೆ ಈ ಶಿವನು ಬ್ರಹ್ಮಾಂಡದ ಶಿವನೋ ಅಥವಾ ಮಹಾಬ್ರಹ್ಮಾಂಡದ ಮಾಲೀಕ ಶಿವನೋ? ಶಿವ ಕೇವಲ ಶಿವನ ಬಗ್ಗೆ ಮಾತನಾಡುವುದಾದರೆ ಶಿವ ನಮ್ಮ ಬ್ರಹ್ಮಾಂಡ ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ನ ಮಾಲೀಕ ಶಿವನಾಗಿದ್ದಾನೆ. ಮಹಾಶಿವ ಅಂತಂದರೆ ಅವನು ಗ್ಯಾಲಕ್ಸಿಯ ಮಾಲೀಕ. ಅವನಂತೂ ಬಹಳ ಬೃಹತ್ ಪರಂ ಪ್ರಕಾಶಮಾನನಾಗಿದ್ದಾನೆ. ಅವನು ಅಂದರೆ ಮಹಾಶಿವ. ನಮ್ಮ ಸೋಲಾರ್ ಸಿಸ್ಟಮ್ನಂತಹ ಅನೇಕ ಬಿಲಿಯನ್ ಗಟ್ಟಲೆ ಸೋಲಾರ್ ಸಿಸ್ಟಮ್ಗಳು ಅಂದರೆ ಬ್ರಹ್ಮಾಂಡಗಳು ಒಂದು ಗ್ಯಾಲಕ್ಸಿಯಲ್ಲಿವೆ. ಆ ಒಂದು ಗ್ಯಾಲಕ್ಸಿಯ ಮಾಲೀಕ ಮಹಾಶಿವನಾಗಿದ್ದಾನೆ. ಬ್ರಹ್ಮಜ್ಞಾನಿಗಳು ಬ್ರಹ್ಮ ಋಷಿಗಳು ನಿರಾಕಾರನನ್ನು ಜ್ಯೋತಿ ಸ್ವರೂಪ ಬ್ರಹ್ಮಸ್ವರೂಪ ಎಂದು ತಿಳಿದುಕೊಂಡು ಒಂದಲ್ಲ ಒಂದು ದಿನ ತಾನು ಈ ಬ್ರಹ್ಮ ನಿರಾಕಾರ ಜ್ಯೋತಿ ಸ್ವರೂಪ ಶಿವನಲ್ಲಿ ಉಪಾಸನೆಯನ್ನು ಮಾಡುತ್ತಾ ತಪಸ್ಸನ್ನು ಮಾಡುತ್ತಾ ಜ್ಯೋತಿಯ ರೂಪದಲ್ಲಿ ಆ ಒಂದು ಪ್ರಕಾಶದಲ್ಲಿ ಒಂದಾಗಿ ಬಿಡುತ್ತೇನೆ ಎಂದು ಋಷಿಗಳು ತಪಸ್ಸು ಮಾಡುತ್ತಿದ್ದರು. ಹೀಗೆ ಪ್ರಕಾಶದಲ್ಲಿ ಒಂದಾಗಿ ಬಿಡುವುದನ್ನು ಇವರು ಮೋಕ್ಷ ಎನ್ನುತ್ತಿದ್ದರು. ಅಂದರೆ ಆತ್ಮಕ್ಕೆ ಮೋಕ್ಷ ಸಿಗುವುದು ಎಂದರ್ಥ. ಆತ್ಮ ಪರಂ ಪ್ರಕಾಶದಲ್ಲಿ ಒಂದಾಗಿ ಬಿಟ್ಟಾಗ ಅದಕ್ಕೆ ಮೋಕ್ಷ ಸಿಗುತ್ತದೆ. ಅಂದರೆ ಇಲ್ಲಿ ಆತ್ಮನ ಅಸ್ತಿತ್ವವೇ ಇರುವುದಿಲ್ಲ. ಇದನ್ನೇ ಮುಕ್ತಿ ಎಂದಿದ್ದಾರೆ. ಯಾವಾಗ ನಮ್ಮ ಆತ್ಮನ ಅಸ್ತಿತ್ವವೇ ಇರುವುದಿಲ್ಲವೋ ಅದೇ ಮುಕ್ತಿಯಾಗಿದೆ. ಉದಾಹರಣೆಗೆ ಒಂದು ಆತ್ಮ ಅಂದರೆ ಒಂದು ನೀರಿನ ಹನಿಗೆ ಸಮ. ಒಂದು ಹನಿ ನೀರು ಸಮುದ್ರಕ್ಕೆ ಸೇರಿದಾಗ ಅದರ ಅಸ್ತಿತ್ವವೇ ನಮಗೆ ಕಾಣಿಸೋದಿಲ್ಲ. ಯಾವುದಕ್ಕೆ ಅಸ್ತಿತ್ವವೇ ಇರುವುದಿಲ್ಲವೋ ಅದನ್ನೇ ಮುಕ್ತಿ ಎಂದಿದ್ದಾರೆ. ಅಂದರೆ ಬ್ರಹ್ಮಲೀನವಾಗುವುದು, ಪರಮ ಪ್ರಕಾಶದಲ್ಲಿ ಸೇರಿ ಒಂದಾಗಿ ಬಿಡುವುದು ಎಂದರ್ಥ. ಕೆಲ ಆತ್ಮಗಳು ಈ ರೀತಿ ನಿರಾಕಾರ ಬ್ರಹ್ಮ ಜ್ಯೋತಿ ಸ್ವರೂಪನಾದ ಶಿವನಲ್ಲಿ ಒಂದಾಗಿ ಬಿಡಲು ಅನೇಕ ಜನ್ಮಗಳಿಂದ ತಪಸ್ಸು ಮಾಡುತ್ತಾ ಬರುತ್ತಾರೆ. ಒಬ್ಬೊಬ್ಬರ ಉಪಾಸನೆ ಒಬ್ಬೊಬ್ಬರ ತಪಸ್ಸಿನ ವಿಧಿಗಳು ಒಂದೊಂದು ರೀತಿ ಇರುತ್ತದೆ. ಧ್ಯಾನದ ವಿಧಿಗಳು ಅನೇಕ ಪ್ರಕಾರಗಳಲ್ಲಿವೆ. ಕೆಲವರು ಅನೇಕ ದೇವಿ ದೇವತೆಗಳನ್ನು ಉಪಾಸನೆ ಆರಾಧನೆ ಮಾಡುತ್ತಾ ಬರುತ್ತಾರೆ. ಅಂದರೆ ದೇವಿ ದೇವತೆಗಳು ಸಹ ಮೋಕ್ಷವನ್ನು ಕೊಡ್ತಾರಾ? ಬಾಪೂಜಿಯವರು ಹೇಳುವ ಪ್ರಕಾರ ಜನ ಮೋಕ್ಷಕ್ಕಾಗಿ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಆದರೆ ಸ್ವತಃ ದೇವತೆಗಳೇ ಮುಕ್ತಿಗಾಗಿ ಹಾತೊರೆಯುತ್ತಿದ್ದಾರೆ ಎಂದು ಬಾಪೂಜಿಯವರು ಹೇಳ್ತಾರೆ. ಅದಕ್ಕಾಗಿ ಅವರೂ ಕೂಡ ತಪಸ್ಸು ಧ್ಯಾನ ಮಾಡುತ್ತಿರ್ತಾರೆ. ಕಾರಣ
ಮೂರನೇ ಲೋಕದಲ್ಲಿರುವ ಈ ದೇವಿ ದೇವತಾ ಆತ್ಮಗಳಲ್ಲಿ ಶಕ್ತಿಯೇ ಇಲ್ಲ ಎಂದು ಬಾಪೂಜಿಯವರು ಹೇಳ್ತಾರೆ. ಅವರಿಗೆ ತಮ್ಮ ಮೂರನೇ ಲೋಕದಿಂದ ನಾಲ್ಕನೇ ಲೋಕ ಅಂದರೆ ತಮ್ಮ ಸ್ವರ್ಗಲೋಕದಿಂದ ಮಹರ್ಲೋಕದವರೆಗೆ ಹೋಗಲಿಕ್ಕೂ ಸಹ ಅವರ ಆತ್ಮನಲ್ಲಿ ಶಕ್ತಿ ಇಲ್ಲ. ಇವರು ಶಕ್ತಿ ಇರುವವರೆಗೆ ದೇವತೆಗಳಾಗಿ ಜೀವಿಸುತ್ತಾರೆ. ನಂತರ ಶಕ್ತಿಗುಂದಿದ ಮೇಲೆ ಮನುಷ್ಯರಾಗಿ ಭೂಮಿಗೆ ಇಳಿಯುತ್ತಾರೆ ಎಂದು ಬಾಪೂಜಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಮುಕ್ತಿಗಾಗಿ ದೇವಿ ದೇವತೆಯರನ್ನು ಕುರಿತು ತಪಸ್ಸು ಮಾಡುವಂತಹ ಆತ್ಮರ ಪಾಡೇನಾಯಿತು? ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಮೋಕ್ಷದ ಬಗ್ಗೆ ಅನೇಕ ವಿಧಿವಿಧಾನಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮೋಕ್ಷ ಪಡೆಯಬೇಕು ಎಂದು ಪ್ರತಿಯೊಂದು ಆತ್ಮವು ಬಯಸುತ್ತದೆ. ತಾನು ಮೋಕ್ಷ ಪಡೆಯಬೇಕು, ಈ ಜನ್ಮ ಮರಣದ ಚಕ್ರದಿಂದ ನಾನು ದೂರಾಗಬೇಕು, ಪಾರಾಗಬೇಕು. ಅಂದರೆ ತಾನು ಈ 84 ಲಕ್ಷ ಜೀವರಾಶಿಗಳಲ್ಲಿ ಬರಲೇಬಾರದು. ಅಂದರೆ ಅನೇಕ ಜೀವಿಗಳಾಗುತ್ತಾ ಪ್ರಕಾರದ ಜನ್ಮಗಳನ್ನು ತಳೆಯುತ್ತಾ ಈ ಭೂಮಿಗೆ ಬರಲೇಬಾರದು, ಮುಕ್ತಿ ಹೊಂದಬೇಕು ಎಂದು ಎಲ್ಲ ಆತ್ಮರು ಬಯಸುತ್ತಾರೆ. ಮುಕ್ತಿ ಮಾರ್ಗಕ್ಕೆ ಅನೇಕ ರಸ್ತೆಗಳಿವೆ. ಹಾಗಾದರೆ ಮನುಷ್ಯ ಬೇರೆ ಬೇರೆ ಮಾರ್ಗಗಳಿಂದ ಹೇಗೆ ಹೋಗಬಲ್ಲ? ಮನುಷ್ಯ ಭೂಮಿಗೆ ಕಾಲಿಡುತ್ತಿದ್ದಂತೆ ಮಾಯೆ ಎನ್ನುವುದು ಆವರಿಸಿಕೊಂಡು ಬಿಡುತ್ತದೆ. ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ, ನಿಜ. ಅವನೊಬ್ಬ ಪ್ರಾಣಿಯೇ ಆಗಿಬಿಡುತ್ತಾನೆ ಇಲ್ಲಿಗೆ ಬಂದ ನಂತರ. ಅವನ ಸ್ವಭಾವವೆಲ್ಲ ಪ್ರಾಣಿಯಂತೆಯೇ ಆಗಿಬಿಡುತ್ತದೆ. ಆದರೆ ಅವನು ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತದೆ. ಅದೆಂದರೆ ನಾನು ಮೋಕ್ಷವನ್ನು ಪಡೆಯಬೇಕು, ಅದಕ್ಕಾಗಿ ತಪಸ್ಸು ಧ್ಯಾನ ಮಾಡಬೇಕು. ಇಂತಹ ದೃಢ ಸಂಕಲ್ಪ ಬಲಯುತವಾಗುತ್ತಾ ಹೋದಾಗ ಅನೇಕ ಜನ್ಮಗಳಲ್ಲಿ ಈ ಸಂಕಲ್ಪ ಮುಂದುವರಿಯುತ್ತಾ ಬರುತ್ತದೆ. ಯಾವ ಸಂಕಲ್ಪಕ್ಕೆ ಶಕ್ತಿ ಇದೆಯೋ, ದೃಢತೆ ಇದೆಯೋ, ಆ ಸಂಕಲ್ಪಗಳು ನಮ್ಮೊಂದಿಗೆ ಅನೇಕ ಜನ್ಮಗಳಿಂದ ನಮ್ಮ ಜೊತೆಯೇ ಬರುತ್ತಾ ಪ್ರತಿಯೊಂದು ಜನ್ಮದಲ್ಲಿ ಆ ಸಂಕಲ್ಪಗಳು ಇನ್ನೂ ದೃಢವಾಗುತ್ತಾ ಬಲಯುತವಾಗುತ್ತಾ ಹೋಗಿ ಮುಂದೊಂದು ಜನ್ಮದಲ್ಲಿ ಆ ಸಂಕಲ್ಪಕ್ಕೆ ಸಂಪೂರ್ಣ ಫಲ ಸಿಗುತ್ತದೆ. ಆ ಆತ್ಮಕ್ಕೆ ತನ್ನ ಜನ್ಮದ ಉದ್ದೇಶದ ಅರಿವು ಸಂಪೂರ್ಣವಾಗಿ ತಿಳಿದು ಬರುತ್ತದೆ. ಇದರಿಂದ ಆ ದೃಢ ಸಂಕಲ್ಪಿತ ಆತ್ಮಕ್ಕೆ ಎಂತಹ ಮಾಯೆಯೂ ಕೂಡ ಆಗ ಏನೂ ಮಾಡಲಾರದು. ಕೆಲ ಆತ್ಮರಲ್ಲಿ ಅವರ ಮೋಕ್ಷ ಪಡೆಯಬೇಕೆಂಬ ಸಂಕಲ್ಪ ಬಾಲ್ಯದಲ್ಲಿಯೇ ಜಾಗೃತವಾಗಿ ಕೆಲವರು ಚಿಕ್ಕ ವಯಸ್ಸಿನಲ್ಲೇ ತಪಸ್ಸನ್ನು ಮಾಡುತ್ತಾರೆ ಹಾಗೂ ಧ್ಯಾನ ಕೂಡ ಆರಂಭಿಸ್ತಾರೆ. ಕೆಲವರು ಸಂಸಾರವನ್ನೇ ತೊರೆದು ಅರಣ್ಯ ಸೇರುತ್ತಾರೆ, ಹಿಮಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಋಷಿ ಮುನಿಗಳನ್ನು ಹುಡುಕಿ ಅವರಿಂದ ಮೋಕ್ಷದ ಜ್ಞಾನವನ್ನು ಪಡೆಯುತ್ತಾರೆ. ಅನೇಕ ಜನ್ಮಗಳಿಂದ ಬಂದ ಮೋಕ್ಷದ ಸಂಕಲ್ಪದಿಂದ ಮುಂದೊಂದು ದಿನ ಆತ್ಮಕ್ಕೆ ಮೋಕ್ಷದ ಅವಕಾಶ ಸಿಗುತ್ತದೆ. ಅಂತಹ ಆತ್ಮರು ಗೃಹಸ್ಥ ಜೀವನದಿಂದ ದೂರ ಸರಿಯುತ್ತಾರೆ. ಈ ಜಗತ್ತಿನಲ್ಲಿದ್ದರೆ ಮಾಯೆಯಲ್ಲಿ ಮುಳುಗಿಬಿಡುತ್ತೇನೆ. ಮಾಯೆಯಲ್ಲಿ ಮುಳುಗಿದಾಗ ಮತ್ತೆ ಪದೇ ಕರ್ಮಗಳ ಬಂಧನಗಳು, ಜನ್ಮ ಮರಣದ ಬಂಧನದಲ್ಲಿ ನಾನು ಸಿಲುಕಿ ಒದ್ದಾಡುವುದು ತಪ್ಪಿದ್ದಲ್ಲ ಎಂದು ತಿಳಿದು ಆತ್ಮ ಸಾಂಸಾರಿಕ ಬಂಧನದಿಂದ ದೂರ ಸರಿಯುತ್ತಾ ಹೋಗ್ತಾನೆ. ಅನೇಕ ಜನ್ಮದಿಂದ ಜ್ಞಾನವನ್ನು ಪಡೆದ ಆತ್ಮಜ್ಞಾನಿ ಆತ್ಮಗಳು ಗೃಹಸ್ಥ ಜೀವನದಲ್ಲೇ ಇದ್ದುಕೊಂಡು ಮೋಕ್ಷ ಮಾರ್ಗಕ್ಕೆ ಹೋಗಲು ನಿಧಾನವಾಗಿ ಜ್ಞಾನ ಮಾರ್ಗಕ್ಕೆ ಬಂದು ಬಿಡ್ತಾರೆ. ಹಾಗಾದರೆ ಉದಾಹರಣೆಗೆ ನಾವು ಒಂದು 5 ಜನ್ಮದಿಂದ ತಪಸ್ಸನ್ನು ಮಾಡಿಕೊಂಡು ಬಂದಿದ್ದರೆ 6ನೇ ಜನ್ಮದಲ್ಲಿ ನಮಗೆ ಮೋಕ್ಷ ಸಿಕ್ಕಿಬಿಡುತ್ತಾ? ಅಥವಾ ಶಿವ ಕಾಲಾಗ್ನಿಯನ್ನು ಹೊರಡಿಸಿ ವಿಶ್ವದ ಕಲ್ಪಪ್ರಳಯವನ್ನು ಮಾಡಿಸಿದಾಗ ಎಲ್ಲವೂ ವಿನಾಶವಾದಾಗ ಎಲ್ಲ ಆತ್ಮಗಳು ಶಿವನಲ್ಲಿ ಸೇರಿಕೊಂಡಾಗ ಅದುವೇ ಮೋಕ್ಷ ಎಂದು ಜನ ಹೇಳುತ್ತಾರಾ ಎಂಬ ಪ್ರಶ್ನೆ ಬರ್ತದೆ.
ಈ ಪ್ರಶ್ನೆಗೆ ಬೇಹದ್ ಜ್ಞಾನದಲ್ಲಿ ಬಾಪೂಜಿಯವರು ನೀಡಿರುವ ಉತ್ತರ ಈ ರೀತಿ ಇದೆ. ಬ್ರಹ್ಮನಿಗೆ 100 ವರ್ಷವಾಗುತ್ತಿದ್ದಂತೆ ಶಿವನು ಸೂರ್ಯನಲ್ಲಿ ಪ್ರವೇಶಿಸಿದಾಗ ಕಾಲಾಗ್ನಿ ಉಂಟಾಗಿ ಸಂಪೂರ್ಣ ಬ್ರಹ್ಮಾಂಡ ಸುಟ್ಟು ಭಸ್ಮವಾಗುತ್ತದೆ. ಕಾಲಾಗ್ನಿ, ಕಾಲ ಅಂದರೆ ಸಮಯ, ಸಮಯದ ಅಗ್ನಿಯಲ್ಲಿ ಎಲ್ಲವೂ ಕೊನೆಯಾಗುತ್ತದೆ. ಅದೆಲ್ಲವೂ ಕೊನೆಯ ಮೂಮೆಂಟ್ನಲ್ಲಿ ಪ್ರಳಯ, ಅರ್ಧ ಪ್ರಳಯ, ಕಲ್ಪ ಪ್ರಳಯ, ಮಹಾಕಲ್ಪ ಪ್ರಳಯ, ಕಾಲಾಗ್ನಿ ಇದೆಲ್ಲ ಬಹಳ ಅಂತ್ಯದಲ್ಲಿ ನಡೆಯುವಂಥದ್ದು. ಅಂದರೆ ಬ್ರಹ್ಮನಿಗೆ 100 ವರ್ಷವಾದಾಗ ಇದೆಲ್ಲವೂ ಜರುಗುತ್ತದೆ. ಆದರೆ ಈಗ ಬ್ರಹ್ಮನಿಗೆ 50 ವರ್ಷ ಸಂಪೂರ್ಣಗೊಂಡಿದೆ. ಬ್ರಹ್ಮನ 1ನೇ ಪರಾರ್ಧ ಮುಗಿದಿದೆ, 2ನೇ ಪರಾರ್ಧ ನಡೆಯುತ್ತಿದೆ. ಕಲ್ಪ ಪ್ರಳಯಕ್ಕೆ ಇನ್ನು ಬಹಳ ಸಮಯ ಬಾಕಿ ಇದೆ. ಆದರೆ ಮೋಕ್ಷ ಪಡೆಯಲು ಹಂಬಲಿಸುತ್ತಿರುವಂಥ ಆತ್ಮಗಳು ಅಲ್ಲಿಯವರೆಗೆ ಕಾಯುತ್ತಾ ಕುಳಿತುಕೊಳ್ಳೋದಿಲ್ಲ. ಜ್ಞಾನಿ ಆತ್ಮ ತಾನು ಇನ್ನೂ ಹೆಚ್ಚು ಕಾಲ ಈ 84 ಜನ್ಮದ ಮರಣದ ಚಕ್ರದಲ್ಲಿ ಸಿಲುಕಬಾರದು, ನಾನು ಇದಕ್ಕಾಗಿ ತಪಸ್ಸು ಧ್ಯಾನ ಮಾಡಲೇಬೇಕು ಎಂದು ಅನೇಕ ಜನ್ಮದಿಂದ ಪುರುಷಾರ್ಥ ಮಾಡುತ್ತಾ ಬರ್ತಾರೆ. ಆಗೊಂದು ಜನ್ಮದಲ್ಲಿ ಹೋಗಿ ಅವರಿಗೆ ಮೋಕ್ಷ ಅನ್ನೋದು ಸಿಗುತ್ತದೆ. ಬ್ರಹ್ಮನಲ್ಲಿ ಲೀನವಾಗಿ ಬಿಡುತ್ತಾರೆ. ತನ್ನ ಅಂತಿಮ ಜನ್ಮದಲ್ಲಿ ಬಂದಾಗ ಆ ಆತ್ಮ ತಪಸ್ಸು ಧ್ಯಾನ ಮಾಡುತ್ತದೆ. ಅಂದರೆ ಒಂದೇ ಜನ್ಮದಲ್ಲಿ ಮೋಕ್ಷ ಅನ್ನೋದು ಸಿಗುವುದಿಲ್ಲ. ಅನೇಕ ಜನ್ಮಗಳ ತಪಸ್ಸಿನ ಫಲ ಮುಂದೊಂದು ಜನ್ಮದಲ್ಲಿ ಮೋಕ್ಷ. ಇದು ಒಂದು ದೊಡ್ಡ ಪ್ರೊಸೆಸ್ ಆಗಿದೆ. ಇಂತಹ ಆತ್ಮರು ಪರಬ್ರಹ್ಮ ಪರಮೇಶ್ವರನನ್ನು ಆರಾಧಿಸುತ್ತಾರೆ. ಬ್ರಹ್ಮಸ್ವರೂಪ ಎಂದರೆ ಆಕಾರಿ ಶಿವ, ಅಂದರೆ ಶಿವಪುರಿಯಲ್ಲಿ ಇರುವಂತಹ ಶಿವಶಕ್ತಿ. ಶಿವ ಮತ್ತು ಶಂಕರ ಬೇರೆ ಬೇರೆಯೇ ಆಗಿದ್ದಾರೆ. ಶಂಕರ ಶಿವಶಕ್ತಿಯ ಸಾಕಾರಿ ರೂಪವಾಗಿದ್ದಾನೆ. ಮೋಕ್ಷ ಪಡೆಯುವ ಜ್ಞಾನಿ ಆತ್ಮಕ್ಕೆ ಶಿವ ಶಂಕರನ ಭೇದ ತಿಳಿದಿರುತ್ತದೆ. ಜ್ಞಾನಿ ಆತ್ಮ ನಿರಾಕಾರಿಯನ್ನು ಧ್ಯಾನಿಸುತ್ತಾನೆ, ಅಂದರೆ ಶಿವ ನಿರಾಕಾರನನ್ನು ಆರಾಧಿಸುತ್ತಾನೆ. ಜ್ಯೋತಿ ಸ್ವರೂಪನ ಉಪಾಸನೆಯನ್ನು ಮಾಡುತ್ತಾನೆ ಹಾಗೂ ಕೊನೆಯಲ್ಲಿ ಪರಂಧಾಮವನ್ನು ಸೇರುತ್ತಾನೆ. ಮೋಕ್ಷ ಪಡೆಯುವುದು ಒಂದು ದೊಡ್ಡ ಪ್ರೊಸೆಸ್, ಒಂದು ದೊಡ್ಡ ಪ್ರಕ್ರಿಯೆಯೇ ಆಗಿದೆ. ಇದನ್ನು ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो